ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿವಪಾರ್ವತಿಯ ಎರಡನೇ ಮಗನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬಗ್ಗೆ ಕೆಲವು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ವಿಷಯ ಬಿಟ್ಟು ಹೋಗಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಶಿವ ಮತ್ತು ಪಾರ್ವತಿ ದೇವಿಯ ಎರಡನೇ ಮಗ ಮತ್ತು ಗಣೇಶನ ಕಿರಿಯ ಸಹೋದರ. ಸುಬ್ರಹ್ಮಣ್ಯನು ತಾರಕಾಸುರನನ್ನು ನಾಶ ಮಾಡಲು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದಂಪತಿಗಳಿಗೆ ಜನಿಸಿದ ಮಗ. ಅವನು ಬಾಣದಂತಹ ಹುಲ್ಲಿನ ಕಾಡಿನಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಮತ್ತು ಕೃತ್ತಿಕ ನಕ್ಷತ್ರಪುಂಜದ 6 ದೈವಿಕ ತಾಯಂದಿರಿಂದ ಸಾಕಲಾಯಿತು, ಆದ್ದರಿಂದ ಇದನ್ನು ಕಾರ್ತಿಕೇಯ ಎಂದು ಕರೆಯಲಾಗುತ್ತದೆ. ಪಾರ್ವತಿ ದೇವಿಯ ಜೊತೆಗೆ ಕಾರ್ತಿಕೇಯನ 6 ತಾಯಂದಿರು ಸರಸ್ವತಿ, ಗಂಗಾ, ಲಕ್ಷ್ಮೀ, ಇಂದ್ರಾಣಿ, ಉಷಾ ಮತ್ತು ಪ್ರಸೂತಿ. ಈ 6 ದೇವತೆಗಳನ್ನು ಕಾರ್ತಿಕೇಯ ಕುಲಕುಮಾರಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಕಾರ್ತಿಕೇಯ ಶೈಶವಾವಸ್ಥೆಯಲ್ಲಿ ಶುಶ್ರೂಷೆ ಮಾಡಿದ್ದರೆಂದು ನಂಬಲಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ, ಮುರುಘ, ಕುಮಾರ, ಸ್ಕಂದ, ಷಣ್ಮುಗ, ಗುಹ, ದಂಡಪಾಣಿ ಸೇರಿದಂತೆ ಹಲವು ಹೆಸರುಗಳಿವೆ. ಸ್ಕಂದ ಎಂಬ ಹೆಸರು ಸಂಸ್ಕೃತದಲ್ಲಿ ಜಿಗಿತಗಾರ ಅಥವಾ ದಾಳಿಗಾರ ಎಂದರ್ಥ. ಕಾರ್ತಿಕೇಯನಿಗೆ 6 ತಲೆಗಳಿವೆ ಮತ್ತು ಪರಿಪೂರ್ಣತೆಯ ಮೂರ್ತರೂಪವಾಗಿದೆ. 6 ತಾಯಂದಿರ ಹಾಲನ್ನು ಹೀರಲು ಅವನು 6 ಮುಖಗಳನ್ನು ಹೊಂದಿದ್ದನೆಂದು ತೋರುತ್ತದೆ. ದಂತಕಥೆಯ ಪ್ರಕಾರ ಒಮ್ಮೆ ಸುಬ್ರಹ್ಮಣ್ಯನು ಬ್ರಹ್ಮನನ್ನು ಓಂನ ಮಹತ್ವವನ್ನು ಕೇಳಿದನು ಮತ್ತು ಅವನಿಗೆ ಉತ್ತರವನ್ನು ನಿರಾಕರಿಸಿದಾಗ ಅವನು ಬ್ರಹ್ಮನನ್ನು ಬಂಧಿಸಿದನು. ಆದರೆ ಶೀಘ್ರದಲ್ಲೇ ಸುಬ್ರಹ್ಮಣ್ಯನು ತನ್ನ ದುರಹಂಕಾರಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ ಮತ್ತು ತನಗೆ ತಾನೇ ಶಾಪವನ್ನು ಉಂಟುಮಾಡಿದನು. ಸರ್ಪವಾಗಿ ಬದಲಾದ ಅವನು ತನ್ನ ತಪಸ್ಸಿಗಾಗಿ ಶಾಂತವಾದ ದಕ್ಷಿಣದಲ್ಲಿರುವ ದಂಡಕಾರಣ್ಯದಲ್ಲಿ ಬಂಡೆಯನ್ನು ಹುಡುಕಿದನು. ಕಾರ್ತಿಕೇಯ ಎಂದು ಕರೆಯಲ್ಪಡುವ ಸುಬ್ರಹ್ಮಣ್ಯನಿಗೆ ಕೆಲವು ಸಂಪ್ರದಾಯಗಳಲ್ಲಿ ದೇವಸೇನ ಮತ್ತು ವಲ್ಲಿ ಎಂಬ 2 ಪತ್ನಿಯರಿದ್ದಾರೆಂದು ಹೇಳಲಾಗುತ್ತದೆ. ಇದರಲ್ಲಿ ದೇವಸೇನ ಭಗವಾನ್ ಇಂದ್ರನ ಮಗಳು, ದೇವಸೇನ ಕ್ರಿಯೆಯ ಶಕ್ತಿಯನ್ನು ಅಥವಾ ಕ್ರಿಯಾಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಮತ್ತು ವಲ್ಲಿ ಬುಡಕಟ್ಟು ಮುಖ್ಯಸ್ಥನ ಮಗಳು, ವಲ್ಲಿ ಇಚ್ಛಾಶಕ್ತಿ ಅಥವಾ ಇಚ್ಛಾಶಕ್ತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಪ್ರಮುಖ ಸುಬ್ರಹ್ಮಣ್ಯ ದೇವಸ್ಥಾನಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆದಿ ಸುಬ್ರಹ್ಮಣ್ಯ, ದೊಡ್ಡಬಳ್ಳಾಪುರ ಹತ್ತಿರ ಇರುವ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಧ್ಯ ಸುಬ್ರಹ್ಮಣ್ಯ ಮತ್ತು ಪಾವಗಡ ಹತ್ತಿರ ಇರುವ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಂತ್ಯ ಸುಬ್ರಹ್ಮಣ್ಯ ಇದೆ. 7 ತಲೆಯ ಹಾವಿನ ರೂಪದಲ್ಲಿರುವ ಭಗವಂತನನ್ನು ಭಕ್ತರು ಪೂಜಿಸುತ್ತಾರೆ. ದೇವಸ್ಥಾನದಲ್ಲಿ ನಡೆಯುವ ಸರ್ಪದೋಷ ಪರಿಹಾರದ ಪೂಜೆಗಳು. ಆಶ್ಲೇಷ ಬಲಿ, ಕಪ್ಪು ಹಾವುಗಳಿಂದ ರಕ್ಷಣೆಗಾಗಿ ಪ್ರಾರ್ಥನೆ ಮತ್ತು ಆಶ್ಲೇಷ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಇದನ್ನು ಮಾಡುತ್ತಾರೆ. ಸರ್ಪ ಸಂಸ್ಕಾರ, ಪ್ರಮುಖ ಸರ್ಪದೋಷ ಸಮಾರಂಭ. ಸರ್ಪದೋಷ ಪರಿಹಾರ, ನಾಗದೇವರ ಶಾಪಗಳಿಗೆ ಪರಿಹಾರ, ನಾಗದೋಷ ಪೂಜೆ, ನಾಗದೋಷಕ್ಕೆ ಪರಿಹಾರ. ಕುಜ ದೋಷ ಪೂಜೆ, ಕುಜ ದೋಷಕ್ಕೆ ಪರಿಹಾರ. ನಾಗಪ್ರತಿಷ್ಠಾ ಪೂಜೆ, ವಿಶೇಷ ಪೂಜೆ. ಸರ್ಪ ಶಾಂತಿ, ಸರ್ಪದೋಷಕ್ಕೆ ಪರಿಹಾರ.